ಪಾಯಿಂಟ್ ಅಲ್ವಾ ಪಾಯಿಂಟ್. ಅದು ಕುಡಿದ್ರಾ ಶೇಕ್? ಏನ್ ಗೊತ್ತಾ, ಇಲ್ಲ ಕುಡಿತಾ ಇದ್ದೀನಿ. ಏನ್ ಗೊತ್ತಾ, ಸೀರಿಯಲ್ ನೋಡೋದು ತಪ್ಪಲ್ಲ. ಸಂಜೆ 4 ಗಂಟೆಯಿಂದ ಮಧ್ಯರಾತ್ರಿ 11:30ವರೆಗೂ ನೋಡೋದಿದೆಯಲ್ಲ, ಅದು ಬಹಳ ಹಿಂಸೆ ಅಲ್ವಾ. ಇವ್ರಿಗೆ ನಮ್ ಕಷ್ಟ ಅರ್ಥ ಒಂದೊಂದು ನೋಡ್ತೀವಪ್ಪ ಅಷ್ಟೇ. ಅದೇ ಆಡ್ಗಳು ಬರ್ತಾವಲ್ಲ, ಇವರು ಯಾವ್ದಾರ ಟಾಕೀಸ್ ಅಲ್ಲಿ ಪಿಕ್ಚರ್ ರಿಲೀಸ್ ಆಗಿದ ತಕ್ಷಣ ಓಡೋಗ್ತಾರೆ. ನಾನು ಪಿಕ್ಚರ್ ನೋಡಕ್ ಇಂಟ್ರೆಸ್ಟ್, ಪುನೀತ್ ರಾಜ್ಕುಮಾರ್ ಫಿಲಂ ನೋಡಕ್ ಇಂಟ್ರೆಸ್ಟೇ ಇಲ್ಲ. ನಮಗೂ ಇಂಟ್ರೆಸ್ಟ್ ಸೀರಿಯಲ್ ನೋಡ್ಬೇಕು. ನಮಗೂ ಅಷ್ಟೇ. ನಮ್ ಬಾಸ್ತಿ ಇರೋದ್ರಿಂದ ನಮ್ಗೆ ಏನೋ ಮೂವಿ ನೋಡಕ್ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಗೇಮ್ ಆಡ್ತೀನಿ. ನಾನು ನೋಡೋಣ ಅಂದಿದ್ದು ಕರ್ಕೊಂಡು ಹೋಗಿದ್ ನೆನ್ನೆ. ನಾನಂತೂ ಫಿಲಂಗೆ ಹೋಗಿಲ್ಲ. ಹೋಗಿ ಎಷ್ಟು ವರ್ಷ ಆಯ್ತು ಹೇಳು? ಏನಾದ್ರು ಇಂಟ್ರೆಸ್ಟ್ ಇಲ್ವಾ ಫಿಲಂ ನೋಡಕ್ಕೆ? ಪುನೀತ್ ರಾಜ್ಕುಮಾರ್ ಸತ್ತೋದ್ರಲ್ಲ, ಕೇಡಿ ಸ್ಟೋರಿ ಹೇಳ್ಬಿಡ್ತೀನಿ. ಕೇಡಿ ಮೂವಿ ಸ್ಟೋರಿ ಹೇಳ್ಬಿಡಿ ಅರ್ಜುನ್. ರಾಜ್ಕುಮಾರ್ ಸತ್ತೋದ್ರಲ್ಲ, ಅದೇ ಲಾಸ್ಟ್ ನನ್ನ ಮೂವಿ ಮನ್ಸಿಗೆ. ಈ ಮೊಬೈಲ್ ಅಲ್ಲಿ ಅವ್ರದ್ದು ಏನಾರ ಸೀನ್ ಬರ್ತಾ ಇದ್ರು ನೋಡಕ್ ಅವರು ಕಳ್ಸ್ಕೊಟ್ಟಿದ್ದ ದಾರಿನ ನಾವು ಮರಿಬಾರ್ದು ಯಾವತ್ತುವೆ. ಅವರು ಇಂಡಸ್ಟ್ರಿ ಇದ್ದವರು ಯಾವತ್ತುವೆ. ಅದಕ್ಕೆ ಏನ್ ಗೊತ್ತಾ, ಹೊಟ್ಟೆ ಕರುಳಾಗೆ ಹಂಗೆ ಕ್ಯೂಸ್ಟಂಗ್ ಆಗುತ್ತೆ. ಇನ್ನ ಈಗ ಎಲ್ಲ ನಮ್ ಕನ್ನಡ ಇಂಡಸ್ಟ್ರಿಗೆ ಅವ್ರ ಮನೆಯವ್ರಿಗೆ ಇನ್ ಹೆಂಗಾಗುತ್ತೋ ಏನಪ್ಪ. ನಮಗೆ ದಯವಿಟ್ಟು ಕೇಳಿಸ್ಕೊ ನಿಮಿಷ ನಾನು ಹೇಳೋ ಮಾತನ್ನ. ಈಗ ಕನ್ನಡ ಇಂಡಸ್ಟ್ರಿ ಹೀರೋಗಳೆಲ್ಲ ಮಾಡ್ತಿದಾರಲ್ಲ, ಅವ್ರನ್ನ ಅಪ್ಪು ಸರ್ನ ನೋಡ್ಕೊಂಡು ಅವ್ರಲ್ಲಿ ನೋಡ್ಕೊಂಡು ಫಿಲಮ್ಗಳನ್ನ ನೋಡ್ಬೇಕು. ಇವಾಗ ಹಂಗಲ್ಲ. ಆಮೇಲೆ ನನ್ನ ಮಗ ಇದಾನಲ್ಲ, ನನ್ನ ಮಗ ಸ್ವಲ್ಪ ಅಪ್ಪು ಸರ್ ಥರನೇ ಇರೋದು. ಅಪ್ಪು ಭಾಸ್ಕರ, ನಮ್ಮ ಭಾಸ್ಕರ. ಹಂಗಾಗಿ ಅವನ ಮುಖ ನೋಡ್ಕೊಂಡು ಖುಷಿಯಾಗಿ ಆರಾಮಾಗಿ ಇರ್ತೀವಿ. ಅರ್ಜುನ್ ಮಕ್ಕ ತೋರಿಸು ಸ್ವಲ್ಪ. ನೋಡ ಅರ್ಜುನ್, ಅಮ್ಮ ಹೇಳಿ ನನ್ಗೆ ಓಕೆ. ಈ ಭಾಸ್ಕರ ನಾನಲ್ಲ. ಓಕೆ, ಈ ಸಾಧ್ಯ ಇಲ್ಲ. ಈ ಸಂಭಾಷಣೆ ಆದ್ರೂ ಸ್ವಲ್ಪ ಆದ್ರೂ ಹಂಗಿದೆಯಲ್ವಾ, ಹಂಗೇನೋ ಖುಷಿ. ಈ ಸಂಭಾಷಣೆ ಇಲ್ಲಿಗೆ ಮುಗಿಸ್ತಾ ಇದೀವಿ. ಗುಲಾಬ್ ಜಾಮೂನ್ ಮಾಡಕತ್ತಾರ ನಮ್ಮ ಮನೆಯಕ್ಕ. ಗುಲಾಬ್ ಜಾಮೂನ್ ಮಾಡ್ತಿದ್ದೀರಾ ನಮ್ಮ? ಮತ್ತೆ ತಂದೆ ಇದು ಏನಮ್ಮ, ಇದು ಯಾವುದು MTR? MTR ಗುಲಾಬ್ ಜಾಮೂನ್ ನಮ್ಮ ಮನೆಯಲ್ಲಿ ಇವತ್ತು ಏನು ಸ್ಪೆಷಲ್ ಇರ್ಬೋದು, ನೀವೇ ಎಲ್ಲ ಗೆಸ್ ಮಾಡಿ. ಮತ್ತೊಂದು ಗುಡ್ ನ್ಯೂಸ್ ಏನು ಹೇಳಿ? ಎಷ್ಟತಿ ಅಮ್ಮ, ಏನಮ್ಮ ಹೌದಾ ಅಂತ ಕೇಳ್ತೀಯಲ್ಲ. ಮೊನ್ನೆ ತಾನೇ ಫೆಬ್ರವರಿಲಿ ಮಾಡಲಿಲ್ವೇನಮ್ಮ? ಓದ್ ತಿಂಗಳು ಓದ್ತಿದ್ದೀನಿ. ಫೆಬ್ರವರಿಲಿ ಮಾಡಲಿಲ್ವಾ? ಮತ್ತೆ ಅಮ್ಮ ಹೌದಾ ಅಂತ ಐತೆ. ನಾಳೆ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇರುತ್ತೆ. ನಾನು ಬಂದಮೇಲೆ ನೋಡ್ರಿ ಅದು ಏನು ಸರ್ಪ್ರೈಸು ಅಂತ. ಅದು ನಿಮಗೆಲ್ಲ ಏನಲ್ಲ, ನನಗೆ ನಾನೇನೋ ಮಾಡ್ಕೊಂಬರ್ತೀನಿ, ಅದನ್ನ ನೋಡ್ರಿ ಸರ್ಪ್ರೈಸ್ ಆಗಿ. ಆ ಥರ ಅಲ್ಲ, ನೋಡ್ರಿ ನಾಳೆ ಗೊತ್ತಾಗುತ್ತೆ. ಸ್ವಲ್ಪ ನಾಳೆ ಒಂದು ಶೋಕಿ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಛೀ, ಆ ಏರ್ ಕಲರ್ ಚಪ್ರಿ ಅವೆಲ್ಲ ನಾನು ಹಾಕ್ಸಲ್ಲ. ರಾಜ್ಕುಮಾರ್ ಥರ ಬಟ್ಟೆ ದೇವ್ರ ಥರ ಆಗಲ್ಲ. ನೋಡ್ರಿ, ಎಲ್ಲ ಗೆಸ್ ಮಾಡ್ರಿ, ಎಲ್ಲ ನೀವು ಕಮೆಂಟ್ ಮಾಡ್ರಿ ಗೊತ್ತಿದ್ರೆ. ಓಕೆ, ನೋಡ್ತಾ ಇರ್ರಿ. ಇಲ್ಲ ನೋಡ್ರಿ, ನಾಳೆ ಬಂದ್ಮೇಲೆ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ. ಈಗ ಏನದು, ಕ್ರಿಕೆಟ್ ಪ್ಲೇಯರ್ ಬಾಲ್ ಎಸ್ತಂಗೆ ಎಸಿತಾ ಇದ್ದೀರಾ? ಆಗ್ತವ್ರೆ ಈಗ. ಅಯ್ಯೋ, ಮೊಬೈಲ್ನೇ ಬೀಳ್ಸ್ಬೇಕು ಅಂತ ಪ್ಲಾನ್ ಹಾಕಿದ್ದೀರಾ ನೀವು? ಓಕೆ, ಆಗ್ತಾ ಇದೆ. ಪಾಕನೂ ರೆಡಿಯಾಗಿದೆ. ಇಲ್ಲಿ ಉಂಡೇಸ್ ರೆಡಿ ಇದೆ. ಬಟ ಅದೇ ಮಾಡ್ತಿದ್ದಾರೆ ಗಂಡ ಹೆಂಡತಿ. ಏನು ಖುಷಿಗೆ ಮಾಡ್ತಾ ಇದ್ದೀರಾ? ಹೌದು, ಸುಮ್ಮನೆ ತಮಾಷೆಗೆ ನಾ. ಓಕೆ, ಈಗ ಓಕೆ, ಈಗ ಗುಲಾಬ್ ಜಾಮೂನ್ ಮಾಡ್ತವ್ರೆ. ಮತ್ತೆ ತಿನ್ಬೇಕಾದ್ರೆ ಸಿಗ್ತೀನಿ ನಿಮ್ಗೆ. ಓಕೆ,
ಏನಮ್ಮ ಕಟುಮ್ 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 ಅಂತ ತಿಂತಾ ಇದೆಯಾ ನೀನು? ಕಟುಮ್ ಕಟುಮ್ ಅಂತ ತಿಂತಾ ಇದ್ರೆ ನನಗೆ ಅಜ್ಜಿ ಹೇಳ್ತಿದ್ದು ಕಾಗೆ ಗೂಬಕ್ಕಂದು ಸ್ಟೋರಿ ನೆನಪಾಯ್ತು. ನಿನಗೆ ಗೊತ್ತಾ ಅದು? ಹೊಟ್ಟೆ ಹಸಿವಾಗ್ತಾ ಇತ್ತು, ಅದಕ್ಕೆ ತಿಂತಾ ಇದ್ದೆ. ನಿಂಗೆ ಗೊತ್ತೇನೆ ಕಾಗೆ ಗೂಬಕ್ಕನ ಕತೆ? ಮಳೆ ಬಂದ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಏತ್ಬಿಟ್ಟು ಹೋಗಿರುತ್ತೆ. ಅದನ್ನ ಗುಬ್ಬಚ್ಚಿ ತೆಗೆದು ನೋಡುತ್ತೆ, ಬರೀ ಕಕ್ಕನೇ ಇರುತ್ತೆ. ಅವಾಗ ಬರ್ಲಿ ಇರು ಅಂದ್ಬಿಟ್ಟು ಆಮೇಲೆ ಬರೆ ಇಟ್ಟು ಕಳಿಸುತ್ತಂತೆ. ಅಯ್ಯೋ ದೇವ್ರಿ, ಏನೇನು ಕತೆಗಳು. ಯಾರ್ಯಾರಿಗೆ ಆಗಕ್ಕ ಗೂಬಪ್ಪನ ಕತೆ ಗೊತ್ತು ಹೇಳಿ, ನನಗೂ ಗೊತ್ತು ಅಂತ. ಅದೇ ಇವಾಗ ನೀನೇ ಕಾಗೆ ಆಗಿದ್ಯಾ, ನಾವೇ ಗುಪ್ಪಚ್ಚಿ. ಕಟುಮ್ ಕಟುಮ್ ಅನ್ನಂಗೆ ತಿಂತಾ ಇದೆಯಾ? ಸರಿ, ನೀ ಯಾಕೋ ಸಪ್ಪೆ ಮರೆ ಹೊತ್ಕೊಂಡು ಕೂತಿದ್ಯಾ ಅವಾಗಿಂದ? ಒಂದೊಂಥರ ಅವನಿಗೆ ಮೊಸರನ್ನ ತಿನ್ಸಿದ್ರೆ ವಾಮಿಟ್ ಮಾಡ್ತಾನೆ. ಬಲ್ಲೆ ನನ್ನ ಮಗ ಇದೆಯಾ ನೀನು? ನೀವು ನೋಡಿ, ಶಾಸ್ತಾಂಗ ನಮಸ್ಕಾರಗಳು ನೋಡ್ಕೊಂಡು ಮಲಗಿದಾಳೆ. ಬ್ರೌನಿ ಯಾವುದೋ ಒಂದು ಹೆಗಣ ಬಿದ್ದಂಗೆ ಬಿದ್ದಿದ್ಯಾ? ಕರೆಂಟ್ ಇಲ್ಲ ಇಲ್ಲಿ ಇವತ್ತು ಮಧ್ಯಾಹ್ನದಿಂದ. ಇವಳು ನೋಡಿ, ಸಾಕಾ? ಇವತ್ತು ಮಧ್ಯಾಹ್ನದಿಂದ ಕರೆಂಟ್ ಇಲ್ಲ, ಬರೀ UPS ಅಲ್ಲೇ ಹೋಗ್ತಿದೆ. ಯಾವಾಗ UPS ಆಫ್ ಆಗುತ್ತೋ ಅದೊಂದು ಭಯ ಆಗ್ತಿದೆ. ಮಾಡ್ತೀನಿ ಇವಾಗ. 3 ಗಂಟೆ ಆಯ್ತು. 3 ಗಂಟೆ ಆದ್ಮೇಲೆ ಬರುತ್ತೆ ಅಂದಿದ್ರಲ್ಲ, ಕಾಲ್ ಮಾಡಿ. ಏನು ಮಾಡ್ಕೊಂಡ್ ಬಂದವನೇ? ಎರಡು ಚುಚ್ಚಿಸ್ಕೊಂಡ? ಇಲ್ಲ, ಒಂದೇ ಕೊಡು. ಗೋಲ್ಡ್ರಿ ಅದಕ್ಕೆ ನೆನ್ನೆಯಿಂದನೂ ಸರ್ಪ್ರೈಸ್ ಆಗೇ ಇಟ್ಟವನೆ. ನಾನು ಏನಪ್ಪಾ ಅಂತ ಕಿವಿನೇ ಚುಚ್ಚಿರ್ಲಿಲ್ಲ ಅವನಿಗೆ. ನೋವಾಯ್ತಾ? ಇಲ್ಲಿ ವಯಸ್ಸಿಂದ ಕಿವಿನೇ ಚುಚ್ಚಿರ್ಲಿ, ಇವನು ನೋವುತ್ತೆ. ಬಾರಪ್ಪ. ಓಡ್ ಬಂದೈತೆ. ಕಿವಿ ಚುಚ್ಚಿಸ್ಕೊಂಡ್ ಹೌದಾ? ನೋವಾಯ್ತಾ? ಹ್ಞೂ, ಚೆನ್ನಾಗಿದೆ. ನೋವಾಯ್ತಾ? ಒಂದೇ ಸಾಕು, ಇನ್ನೊಂದ್ಸತಿ ನೋವು ಹೋದ್ಮೇಲೆ. ಅದೇ ಎಷ್ಟಾಯ್ತು ಗೋಲ್ಡ್ ರಿಂಗು? ಮೆಡಿಕೇಟೆಡ್ ಅದು? ಹಾ, ಗೋಲ್ಡಿಂದ ಡೈರೆಕ್ಟ್ ಹಾಕುದ್ರಾ? ಮೆಡಿಕೇಟೆಡ್ ಹಾಕಿಲ್ವಾ? ಓಯ್, ಎಷ್ಟು ಅದು ಗೋಲ್ಡ್ ರಿಂಗು? ಎಷ್ಟಾಯ್ತು ಗೋಲ್ಡ್ ರಿಂಗು? ಆ ರಿಂಗ್ ಎಷ್ಟಾಯ್ತು ನೋಡಿ? ಜಗಳಕ್ಕೆ ಬಿದ್ದವ್ರೆ 3 ಜನ. ಎಷ್ಟಾಯ್ತಾ ಗೋಲ್ಡ್ ರಿಂಗ್ ಅಂತ ಕೇಳ್ತಾ ಇದ್ದೀನಿ. ಟ್ಯಾಟು ಹಾಕಿಸ್ಕೊಂಡ್ ಬಂದಿರೋದನ್ನ. ಪೂಜಾ, ಇಲ್ಲಿ ನೋಡ್ಬಾ, ಇಲ್ಲಿ ಸಿಂಹ. ವಾವ್, ಸೂಪರ್ ಚೆನ್ನಾಗಿದೆ. ಎಷ್ಟಾಯ್ತು ಇದು? ಎಷ್ಟಾಯ್ತು ಇದು? ಎಷ್ಟಾಯ್ತು ಟೋಟಲ್ ಎಲ್ಲದಕ್ಕೂ ಸೇರಿ ಆಯ್ತು 17,000. ಈ ಟ್ಯಾಟು 14,000. ನಾನು ಹಾಕಿಸ್ದೆ. ಇಲ್ಲ ಇಲ್ವಾ? ಸಿಂಹಣಿ ಬದ್ದಲು ಚೆನ್ನಾಗಿದೆ. ನಾನು ನನ್ನ ಫ್ಯೂಚರ್ ವೈಫ್. ಚೆನ್ನಾಯ್ತಾರಮ್ಮ? ಚೆನ್ನಾಗಿದೆ ಅಲ್ಲ? ನೋವಾಯ್ತಾ ತುಂಬಾ? ತುಂಬಾ ನೋವಾಯ್ತಾ? ಫಿನಿಶಿಂಗ್ ಚೆನ್ನಾಗಿಲ್ಲ. ಫಿನಿಶಿಂಗ್ ಚೆನ್ನಾಗೈತೆ. ವ್ಯಾಸ್ಲಿನ್ ಹಚ್ಚಿದ್ರೆ ಸಕ್ಕತ್ತಾಗುತ್ತೆ. ಕ್ರೀಮು ಕಾರಲ್ಲೇ ಐತೆ. ಅಮ್ಮ ಹೆಂಗೈತಮ್ಮ? ಚೆನ್ನಾಯ್ತಾ? ಓಕೆ, ಇನ್ನು ನಾವು ಊಟ ಮಾಡುತ್ತೀವಿ, ಆಮೇಲೆ ಸಿಕ್ಕೇವೆ ನಿಮಗೆ. ಆಯ್ತು. The next morning. ಹುಳಿ ಇರೋದು ಹುಣಸೆ ಹುಳಿ, ಹುಣಸೆ ಹಣ್ಣು. ಹುಣಸೆ ಹಣ್ಣು ಒಣಗಕ್ಕಿಟ್ಟಿದ್ಲು, ಅದು ಇವಾಗ ತಂದಿದ್ದಾಳೆ. ಒಣಗಿದೆ ನೀಟಾಗಿ. ಇಲ್ಲೇ ಇಟ್ಟಿರೋ ಸ್ವಲ್ಪ ಹೊತ್ತು ಫ್ಯಾನ್ ಗಾಳಿಗೆ ಇಡಬಾರ್ದ? ಓಕೆ ಓಕೆ. ಏನೋ ಟ್ಯಾಟು ಮನುಷ್ಯ ತೋರ್ಸ, ಟ್ಯಾಟು ಇನ್ನೊಂದ್ಸತಿ ಎಲ್ಲರಿಗೂ ಆ್ಯಕ್ಚುಲಾಗಿ ಸರ್ಪ್ರೈಸ್ ಅಂತ ಹೇಳಿದ್ದಲ್ಲ. ತೋರ್ಸು.
ಅದು ಮತ್ತೆ ಕಿವಿ ಚುಚ್ಚಿತ್ತು. ಇನ್ನೂ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರಬೇಕಿತ್ತು ಕಣ. ಅಲ್ವಾ? ಚೆನ್ನಾಗಿದೆ. ಫಿನಿಶಿಂಗ್ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿ. ದೊಡ್ಡಾಗ್ಸಿದ್ರೆ ನೋವಾಗ್ತಿತ್ತಲ್ಲ. ಫುಲ್ ಕವರ್ ಆಗತ್ತೆ. ನಾನು ಇದು ಕವರ್ ಮಾಡಿ ಇಲ್ಲಿವರೆಗೂ ಹಾಕಕ್ಕೆ ಕೇಳಿದ್ದೆ. ಸಿಮ್ಮದ್ದೊಂದು ನೋಡಿದೆ ಹೆಂಗಿತ್ತಂದ್ರೆ ಫುಲ್ ಕ್ರೂರವಾಗಿತ್ತು. ಓ ಕ್ರೂರವಾಗಿ ಏನಕ್ಕೆ ಹಾಕ್ಸಕ್ಕೆ ಹೋಗ್ತೀಯಾ? ಅಲ್ಲ ಆದರೆ ಅದು ಗರ್ಜಿಸ್ತಿರೋ ಥರ. ಇದು ಮತ್ತೆ ಪ್ಯಾಚ್ 70% ಕಾಣುತ್ತೆ ಸರ್. ಆಮೇಲೆ ಮತ್ತೆ ಮುಂದಕ್ಕೆ ಅದೊಂಥರ ಆಗ್ಬಿಡುತ್ತೆ. ಫಸ್ಟ್ ಹಾಕಿಬಿಡು ನೆನಪಿಗಿರ್ಲಿ ಅಂದ್ಬಿಟ್ಟು ಅದು ಬಿಟ್ಟಿದ್ದು ಹಾಕಿ. ನೆಕ್ಸ್ಟ್ ಇಲ್ಲಿ ಹಾಕಿಸ್ತೀನಿ. ಅದೇ ಈ ಕಡೆ ಮಿಸ್ಟರ್ ಬೀನ್ ಹಾಕಿಸ್ಕೊಂಬಿಡಿ. ಈ ಕಡೆ ವಿಂಗ್ಸ್ ಗರುಡ ಹಣೆ ಮೇಲೆ, ಕಣ್ಣು ಮೇಲೆ, ಕಣ್ಣು ಒಳಗಡೆ. ಅಪ್ಪ ನೋಡ್ಬೇಕಿತ್ತು ಅವಳನ್ನ. ಅಲ್ಲ ಫುಲ್ ಎಲ್ಲ ಫುಲ್ ಒಂದು ಚೂರು ಬಿಡ್ದಂಗೆ ಚುಚ್ಚಿಸ್ಬಿಟ್ಟವಳೆ ಅಮ್ಮ. ಫುಲ್ಲು ಬಾಡಿ ಫುಲ್ಲು ಟ್ಯಾಟು. ಅಲ್ಲ ಇದು ಹೊಸ ತರ ಕಾಣದೇ ಇಲ್ಲ ಅಲ್ಲ, ತುಂಬಾ ದಿನ ಆದಂಗೆ ಕಾಣಿಸುತ್ತಲ್ಲ ಹಾಕ್ಸಿ. ಕೆಲವರಿಗೆಲ್ಲ ಅದೊಂಥರ ಅಂದ್ರೆ ಫಿನಿಶಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕಿತ್ತು ಅಂತ ನಾನು ಹೇಳ್ತಾ ಇರೋದು. ನೋವಾಗುತ್ತೆ ಅನ್ಸಿದ್ರೆ. ಅಲ್ಲೇನೋ ಅಜ್ಜು ಫಿನಿಶಿಂಗ್ ಚೆನ್ನಾಗಿ ಬಂದೈತ. ಬಾಯಿಗೆ ಹತ್ರಕ್ಕೆ ಬಾ, ಹತ್ರಕ್ಕೆ ಬಾ. ಇವನೇ ಹತ್ರ. ಇಲ್ಲ ಚೆನ್ನಾಗಿ ಬಂದಿದೆ. ಸರಿ ನೋಡಿ. ಅದೇ ಬಾರಿ ಹತ್ರದಿಂದ ತೋರಿಸು ನಮ್ಮ ವೀಕ್ಷಕರಿಗೆ. ಆ ಕಣ್ಣಿಗೆಲ್ಲ ಒಂಥರ ಶೈನಿಂಗ್ ಬರೋ ಥರ ಮಾಡ್ತಾರಲ್ಲ, ಅದು ಮಾಡಿ ಕೂದಲಿಲ್ಲ ಅದ್ರ ಕಣ್ಣಿಗೆ ಚೆನ್ನಾಗಿ ಬಂದೈತಿ ಅಲ್ವಾ? ಹಾ, ಆ ಕಣ್ಣಿಗೆ ಒಂಥರ ಶೈನಿಂಗ್ ಬರೋ ಥರ ಮಾಡ್ತಾರೆ. ವೈಟ್ ಥರ ಅದು ಮಾಡಿಲ್ಲ. ನಡಿ ಹೋಗಿ ಹೊಡೆದ್ಬಿಟ್ಟು ಮಾಡಿಸ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಅಕಲೈ ಅನ್ನೋಣ ಹೋಗಿ. ಮತ್ತೆ ಹಾಲು ತಂಬರೆ. ಯಾರಿಗೆ? ನಾನು ಹಾಲು ಕುಡಿಯಲ್ವಲ್ಲ. ಹಾಲು ಅರಿಶಿನ ಕೊಡ್ಬೇಕು. ಹೌದು. ಏಯ್ ಹಾಲು ಅರಿಶಿನ ಕುಡಿಯೋದಕ್ಕೆ ನಾನೇ ನಾನು ನಿನ್ನೆ ವಿಡಿಯೋ ಸೆಂಡ್ ಮಾಡಿರ್ಲಿಲ್ವಾ? ಅರಿಶಿನ ನೋಡ್ದೆ ಹಾಕ್ಕೊಡಿ ಬೇಡ. ಏನಾಗಿದೆ ಅಂತ ಅರಿಶಿನ ಹಾಕೊಂಡು ಕುಡಿಬೇಕು. ಒಳ್ಳೇದು ಅಂತ, ಕಫ ಎಲ್ಲ ಆಗಲ್ಲ ಅಂತ. ಹಾಕೊಂಬರಲ್ಲ ಸ್ವಲ್ಪ. ಇಷ್ಟೇ ಗ್ಲಾಸಲ್ಲಿ, ಚಿಕ್ಕ ಗ್ಲಾಸ್ ಅಷ್ಟೇ. ಚಿಕ್ಕ ಗ್ಲಾಸ್ ಇಲ್ಲ ಇಲ್ಲಿ. ಯಾಕಿಲ್ಲ. ಮತ್ತೆ ಏನು ಮಾಮ್ ಸಮಾಚಾರ? ಹಾಂ ಮಾತೇ ಆಡಲ್ಲ ನೀನು. ಏನಪ್ಪ ಮಾತೇ ಆಡಲ್ಲ ನೀನು. ಜಾಸ್ತಿ ಮಾತಾಡಬಾರ್ದು, ಕೆಲಸ ಜಾಸ್ತಿ ಮಾಡಬೇಕು. ಮಾಡು. ಜಾಮೂನ್ ಮಾಡಿದ್ರಲ್ಲ ಅದು ಟೇಸ್ಟ್ ಮಾಡಿ ಹೇಳ್ತಾನೆ ಈಗ ಅರ್ಜುನು. ಹೆಂಗಿದ್ಯಪ್ಪ? ನಾನು ಡಯಟಪ್ಪ ಅಂದ್ರೂ ಬಿಡ್ತಾ ಇಲ್ಲ. ಹೆಂಗಿದ್ಯಪ್ಪ ಟ್ಯಾಟೂ ಮನುಷ್ಯ? ತಣ್ಣಗಿದೆಯಾ ತುಂಬಾ? ಇಲ್ಲ ಸ್ವೀಟ್ ಜಾಸ್ತಿ ಇಲ್ಲ, ಹಂಗೆ ಇರ್ಬೋದು. ಈ ಅಮ್ಮ ಒಂದೆರಡು ಕೊಡೆ ತಿಂದು ಹೇಳಿ. ಇಲ್ಲ ಆಂಟಿ ಹೋಗಿ, ಪರವಾಗಿಲ್ಲ ಹೋಗಿ. ಹೋಗಮ್ಮ ಕಡ್ಡಿ ಇದ್ದಂಗೆ ಇದೆಯಾ? ಯಾವುದೋ ಒಂದು ಕಡ್ಡಿ ಪಾಸ್ ಆಯ್ತು ಅಂತಂತಾರೆ. ಹೋಗಮ್ಮ. ಹೇಳಿ. ಹಾಕ್ಕೊಡು ತಿಂತೀಯ ಅಂದ್ರೆ ಹಾಕ್ಕೊಡ್ತೀನಿ ನಾನು. ಹೆಂಗಿದ್ಯಾ ಟೋಟಲಿ ಪಾಯಿಂಟ್? ಟೋಟಲಿ 10ಗೆ 10 ಇದು ನಮ್ಮ ಇಂಡಿಯನ್ ಸ್ವೀಟ್ ಬೇರೆ, ಗುಲಾಬ್ ಜಾಮೂನ್. ನಮಗೆಲ್ಲ ಇದೇ ಇಷ್ಟ ಆಗೋದಲ್ಲ. ಮತ್ತೆ ಪಾಕ ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಇದೆ. ತುಂಬ ಗಟ್ಟಿ ಇರಬಾರ್ದು. ಹೋಟ್ಲಲ್ಲಿ ಚೆನ್ನಾಗೇ ಸಿಗಲ್ಲ. ಒಳ್ಳೆ ಈ ಬಲೂನ್ ಮಾಡ್ದಂಗೆ ಮಾಡಿಕ್ಕಿರ್ತಾರೆ, ಬಾಲ್ ಮಾಡ್ದಂಗೆ ಮಾಡಿಕ್ಕಿರ್ತಾರೆ. ಅದು ಒಂದೇಟ್ ತಲೆ ಹೊಡೆದ್ರೆ ನೋವಾಗುತ್ತೆ, ಹೊಡೆದೋಗುತ್ತೆ. ಸರಿ ಓಕೆನಾ? ಇಷ್ಟು ಏನೋ ತಿನ್ಬಿಟ್ಟೆ ಮತ್ತೆ ಕರಗ್ಸೋದಿರೋದು ನಮಗೆ. ಸರಿ ಓಕೆ, ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.